ನನ್ನ ಹೆಸರು ನಾಗಮಣಿ ಅಂತ. ನಾವಿಲ್ಲಿ ಡೆಂಟಲ್ ಕಾಲೇಜ್ ಹತ್ರ ಇರೋದು. ನಾವು ಸುಮಾರು ಒಂದು 10 ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾಯಿದ್ದೀವಿ. ಅಮ್ಮ ಚೆನ್ನಾಗೇ ನಮಗೆಲ್ಲ ಮಾಡಿದ್ದಾರೆ. ನಮಗೆ ಇಲ್ಲಿ ಏನು ನೆನೆಸ್ಕೊಂಡ್ರೆ ಅದೆಲ್ಲ ಆಗುತ್ತೆ. ನಮಗೇನು ಕಷ್ಟ ಇದ್ರೂ ಇಲ್ಲಿ ಬಂದು ಅಮ್ಮ ನನಗೆ ಈ ಥರ ಆಗಿದೆ ಅಂತ ಬೇಡ್ಕೊಂಡ ತಕ್ಷಣ ಅಮ್ಮ ನಮ್ಗೆ ಕಣ್ಬಿಟ್ಟು ನೋಡಿ ನಮಗೆಲ್ಲ ಒಳ್ಳೇದು ಮಾಡಿದೆ. ಅದಕ್ಕೋಸ್ಕರ ನಮ್ಗೆ ಎಷ್ಟೇ ಇದ್ರೂ ಅಮ್ಮನ ಒಂದು ಸಲ ಬಂದು ನೋಡ್ಕೊಂಡು ಹೋದರೆ ನಮಗೆಲ್ಲ ಚೆನ್ನಾಗಿ ಆಗುತ್ತಂತ ನಾವೆಲ್ಲ ಅಮ್ಮನ ನಂಬ್ಕೊಂಡು ಇಲ್ಲಿ ಬರ್ತಾ ಇರೋದು. ಏನು ನೆನೆಸ್ಕೊಂಡ್ರೆ ಎಲ್ಲ ಆಗುತ್ತೆ. ನಾವಂತ ಇಲ್ಲ, ಯಾರು ಬಂದ್ರೂ ಇಲ್ಲಿ ಯಾರು ಬಂದು ಅಮ್ಮ ನೀನು ನನ್ನ ಕೈ ಬಿಡಬೇಡಮ್ಮ, ನೀನು ಇದೆಯಾ ಅಂತ ನಾವು ಬರ್ತಾ ಇದ್ದೀವಿ ಅಂತ ಅಮ್ಮನ ಬೇಡ್ಕೊಂಡ್ರೆ ಅಮ್ಮ ಕಣ್ಬಿಟ್ಟು ನೋಡ್ತಾರೆ. ಅದಕ್ಕೋಸ್ಕರನೇ ನಾವೆಲ್ಲ ಎಷ್ಟು ಕಷ್ಟ ಇದ್ರೂ ಇಲ್ಲಿ ಬಂದು ಅಮ್ಮ ಹತ್ರ ನೋಡ್ಕೊಂಡು ಹೋಗ್ತೀವಿ. ವಾರ ವಾರ ಬರ್ತೀವಿ. ಇಲ್ಲಿ ಏನು ನಡೆದ್ರೂ ನಾವೆಲ್ಲ ಬಂದು ಅಮ್ಮ ನೋಡ್ಕೊಂಡು ಹೋಗ್ತಾ இர்த்தீவி. என் பேர் வசந்தி. 12 வருஷமாக இந்த கோயில் வந்துட்டு எங்கள் ரோட்டில் இருக்கிறவங்க ஒருத்தர் அறிமுகம் செஞ்சு வச்சாங்க. போனாக்கா கோயில் எல்லாமே நல்லதாகுது அப்படின்னு சொல்லிட்டு, அதனால் நாங்கள் வந்தோம். எங்களுக்கு எல்லாமே நல்லதாச்சு. ஃபஸ்ட்டு வந்தப்போ எனக்கு நம்பிக்கை இல்லை. அப்புறமா நம்பிக்கை வந்து எல்லாமே இந்த அம்மா இல்லைன்னா எதுவும் இல்லைன்ற மாதிரி. என் பையனுக்கு ஆப்ரேஷன் அப்போது நான் உட்காந்து பூ கேட்டிருக்கேன், கொடுத்துருக்கு. ரெண்டு வாட்டி கொடுத்துருக்கு பூ. அந்த நம்பிக்கையினால் நான் விட்றதில்லை. எது கேட்டாலும் கொடுக்குது. எனக்கு 2-3 வாட்டி பூ கொடுத்து எனக்கு நான் இருக்கிறேன்னு நம்பிக்கை கொடுத்துருக்குது. அதனால் தம்பி கல்யாணத்துக்கு கேட்டிருக்கேன், தம்பியோடைய குழந்தை கண்ணாடியில் வச்சுருந்தாங்க அப்போ கேட்டிருக்கேன். எல்லாத்துக்குமே பூ கொடுத்துருக்குது. எனக்கு நம்பிக்கை இருக்கிறதுனால நான் வரேன். நீங்களும் எல்லோரும் நம்பணும். நீங்களும் வந்து எல்லாருமே நம்பிக்கையோடு செஞ்சிங்கன்னா கை கொடுத்து தூக்கி விடுது சாமி. ನಾವು ಸುಮಾರು 10 ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾಯಿದ್ದೀರಿ. ಆದರೆ ನಾನು 5 ವರ್ಷದಿಂದ ಇಲ್ಲಿ ಎಲ್ಲ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದೇನೆ. ಆದರೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೆ. ಆಮೇಲೆ ಈ ಓಂ ಶಕ್ತಿ ನಾಗವಲ್ಲಿ ಕರುಮಾರಿಯಮ್ಮ ದೇವಾಲಯದಲ್ಲಿ ಓಂ ಶಕ್ತಿ ಮಾಲೆ ಹಾಕಿಕೊಂಡು ಹೋಗೋವಾಗ ಪ್ರತಿ ಮಾಲೆಯ ಮುಂಚೆ ನನ್ನ ರಿಸಲ್ಟನ್ನು ಎಲ್ಲದರಲ್ಲೂ ಪಾಸ್ ಅಂತ ಬರ್ತಿತ್ತು. ಅದೊಂದು ಖುಷಿಯಲ್ಲಿ ಆ ಅಮ್ಮ ಸನ್ನಿಧಿಗೆ ನಾವು ಬರುತ್ತೇವೆ. ಹಾಗೆ ಈ ಕರುಮಾರಿ ಅಮ್ಮಗೆ ನಾವೇನೊಂದು ಬೇಡಿಕೊಳ್ಳುತ್ತೇವೆ ಎಲ್ಲ ನೆರವೇರಾಗುತ್ತದೆ. ಅದಕ್ಕೆ ನಾವು 1 ವರ್ಷ ಜಾತ್ರೆನೂ ಬಿಡೋದಿಲ್ಲ. ಎಲ್ಲ ಬಂದು ನಾವು ಇಲ್ಲಿ ಮಾಡ್ತೀರಿ. ನಮ್ಮದು ಇಲ್ಲೇ ಹೆಬ್ಬಾಳ ಕುಂಟಿ ಗ್ರಾಮ. ನಾನು 16 ವರ್ಷದಿಂದ ಇಲ್ಲೇ ಬರ್ತಾಯಿದ್ದೀನಿ. ನಾನು ಏನೇ ನೆನೆಸ್ಕೊಂಡ್ರು ಅಮ್ಮ ನನಗೆಲ್ಲ ನೆರವೇರಿಸ್ಕೊಟ್ಟವಳೆ. ಈ ಅಮ್ಮನ ಯಾರೇ ನೆನೆಸ್ಕೊಂಡ್ರು ಕೈ ಬಿಡಲ್ಲ, ಎಲ್ಲರನ್ನೂ ಕಾಪಾಡ್ತೈತೆ. ಈ ಅಮ್ಮನ ಬಂದು ಎಲ್ಲ ನೋಡಿ ಎಲ್ಲ ಅಮ್ಮಂದು ಏನು ಬೇಕೋ ಎಲ್ಲ ಕೇಳಿಕೊಂಡ್ರೆ ಎಲ್ಲಕ್ಕೂ ಒಳ್ಳೇದು ಮಾಡ್ತಾಳೆ. ನನಗೆ ನಮ್ಮ ಮಗನಿಗೆ ಕೆಲಸದ್ದು ಮುಕ್ಕೊಂಡಿದ್ದೆ, ಗೌರ್ಮೆಂಟ್ ಕೆಲಸದ್ದು ಆಯಿತು. ನಮ್ಮ ಯಜಮಾನ್ರಿಗೆ ಹುಷಾರಿರಲಿಲ್ಲ, ಅದೂ ಅಮ್ಮ ಎಲ್ಲ ನೆರವೇರಿಸ್ಕೊಡ್ತಾ ಅವಳೆ. ಈಗೂ ಕೊಡ್ತಾನೆ ಅವಳೆ. ಆ ಅಮ್ಮನ್ನ ನಾವು ಸಾಯೋವರೆಗೂ ಮರೆಯಲ್ಲ. ಅಂದರೆ ಭಕ್ತಾದಿಗಳ್ಗೆ ಏನು ಹೇಳೋದು ಅಂದರೆ, ಬರ್ರಿ ನೋಡ್ರಿ, ನೀವು ಒಂದು ಸಾರಿ ನೋಡಿ ಆ ಅಮ್ಮನ ಏನೈತೋ ಎಲ್ಲ ಕೇಳಿಕೊಂಡ್ರೆ ಅವು ನಿಮಗೆ ಗೊತ್ತಾಗುತ್ತೆ. ನಾವು ಹೇಳೋದಲ್ಲ, ನಮಗೆಲ್ಲ ಅಮ್ಮ ಒಳ್ಳೇದು ಮಾಡವಳೆ. ಹೌದು, ಅಮ್ಮ ಕಣ್ಣೆತ್ತಿ ನೋಡಿ ಜನನೂ ಹಂಗೆ ಸಪೋರ್ಟ್ ಮಾಡಿದ್ರೆ ದೇವಸ್ಥಾನ ಇನ್ನೂ ದೊಡ್ಡದಾಗಬೇಕು ಅನ್ನೋದು ನಮ್ಮ ಆಸೆ. ಭಕ್ತಾದಿಗಳಿಗೆಲ್ಲ ನಾವು ಅದೇ ಕೇಳ್ಕೊಳೋದು. ಎಲ್ಲೇ ಇರಲಿ, ಯಾವ ಮೂಲೆಗಿದ್ರೆ ಅಮ್ಮನ ಒಂದು ಸಾರಿ ಬಂದು ಎಲ್ಲ ನೋಡಿ ಇದು ಮಾಡಿ ದೇವಸ್ಥಾನನ ಇಂಪ್ರೂವ್ ಮಾಡೋಣ ಅನ್ನೋ ಆಸೆ ನಮಗೈತೆ.